ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮ್ಮ ಸಾಮರ್ಥ್ಯ ಏನಿದೆ ಅದು ನಿಮಗೆ ಗೊತ್ತಾಗದಲೇ ತೊಂದರೆಯನ್ನು ಅನುಭವಿಸ್ತೀರಿ. ನೀವು ಯಾವುದೋ ಕೆಲಸವನ್ನು ಮಾಡೋದರಲ್ಲಿ ಸಮರ್ಥರಾಗಿರ್ತೀರಿ, ಆದರೆ ನನ್ನಿಂದ ಆ ಕೆಲಸ ಸಾಧ್ಯ, ನಾನಿದನ್ನು ಮಾಡಬಲ್ಲೆ ಅಂತಕ್ಕಂಥದ್ದೇ ನಿಮಗೆ ಗೊತ್ತಾಗೋದಿಲ್ಲ. ಅದರಿಂದ ನಿಮಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ಪೋಷಕರ ಬೆಂಬಲದಿಂದ ಅಥವಾ ಮನೆಯ ಸದಸ್ಯರ ಬೆಂಬಲದಿಂದ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗ್ತಕ್ಕಂಥದ್ದು. ಯಾವುದೋ ವ್ಯವಹಾರಕ್ಕೆ ಹಣಕಾಸಿನ ತೊಂದರೆ ಆಗಿದ್ದರೆ ಮನೆಯವರು ಅದಕ್ಕೆ ಸಹಕರಿಸ್ತಾರೆ. ಏನೋ ದುಡ್ಡನ್ನು ಅಥವಾ ವ್ಯವಹಾರದ ಒಂದು ವಿಚಾರವನ್ನು ತಿಳಿದು ಅದರಲ್ಲಿ ಇರತಕ್ಕಂತಹ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತ ಅರ್ಥ. ಮಕ್ಕಳಿಗೋಸ್ಕರವಾಗಿ ಯೋಚನೆ ಮಾಡಬೇಕಾದಂತಹ ದಿವಸ. ಮಕ್ಕಳ ವಿದ್ಯಾಭ್ಯಾಸವು, ಅವರ ನಡೆ ನುಡಿ ಇತ್ಯಾದಿಗಳಲ್ಲಿ ಕಾಣತಕ್ಕಂತಹ ವ್ಯತ್ಯಾಸಗಳು ನಿಮಗೆ ಆತಂಕವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಬಲವಂತವಾಗಿ ಯಾರನ್ನೂ ಯಾವ ಕೆಲಸಕ್ಕೂ ಕೂಡ ಒಪ್ಪಿಸಬೇಡಿ. ಅಂದರೆ ನಿಮ್ಮದೇನೋ ಕೆಲಸ ಆಗಬೇಕಾಗಿರುತ್ತೆ, ಅವರಿಗೆ ಬಲವಂತವನ್ನು ಮಾಡ್ತಕ್ಕಂಥದ್ದು ಇದು ಖಂಡಿತವಾಗಿ ಬೇಡ ಅಂತ ಅರ್ಥ. ಉದ್ಯೋಗದ ಸ್ಥಳದಲ್ಲಿ ಮನಸ್ಸಿಗೆ ಬೇಸರ ತರತಕ್ಕಂತಹ ಒಂದು ವಾತಾವರಣ ಉಂಟಾದರೆ ಆಶ್ಚರ್ಯಪಡಬೇಕಾದಂಥದ್ದಿಲ್ಲ. ಅದಕ್ಕೆ ಮಾನಸಿಕವಾಗಿ ಹೊಂದಿಕೊಂಡು ಹೋಗ್ತಕ್ಕಂತಹ ಒಂದು ಯೋಚನೆ, ಆ ಒಂದು ಮನಸ್ಥಿತಿ ನಿಮ್ಮದಾಗಿರಬೇಕಾಗತ್ತೆ. ಇದರ ಜೊತೆಗೆ ಒತ್ತಡದಿಂದ ನೀವು ತುಂಬ ಬಳಲು ಹೋಗಿರ್ತೀರಿ, ಆದರೆ ಮನೆಯಲ್ಲೂ ಕೂಡ ನಿಮಗೆ ನೆಮ್ಮದಿ ಇಲ್ಲದೆ ಇರುವ ಹಾಗೆ ಆಗ್ತಕ್ಕಂಥದ್ದು. ಮನೆಯ ವಾತಾವರಣವೂ ಕೂಡ ಒಂದು ರೀತಿಯಲ್ಲಿ ನೆಮ್ಮದಿಗೆ ಭಂಗ ತರ್ತಕ್ಕಂಥದ್ದಾಗುತ್ತೆ. ಇಷ್ಟೆಲ್ಲ ಇದ್ದರೂ ಕೂಡ ಕರ್ತವ್ಯವನ್ನು ಪಾಲಿಸಲೇಬೇಕಾದಂತಹ ಅನಿವಾರ್ಯತೆ, ಅಂತಹ ಒಂದು ಗುರುತರವಾದ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ಅಂತಕ್ಕಂಥದ್ದು. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಆಹಾರವನ್ನು ಸರಿಯಾಗಿ ಗಮನಿಸಿ ಮಿತವಾಗಿ ಆಹಾರ ಸೇವನೆಯನ್ನು ಮಾಡಿ ಅದರಿಂದ ಆರೋಗ್ಯದಲ್ಲಿ ಸರಿಯಾದಂತಹ ಒಂದು ಕ್ರಮವನ್ನು ಕಾಪಾಡಿಕೊಳ್ಳೋದಕ್ಕೆ ಅವಕಾಶವಾಗುತ್ತೆ. ಇಲ್ಲ ಅಂತಂದರೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ತೊಂದರೆಯನ್ನು ಅನುಭವಿಸಬೇಕಾದಂತಹ ದಿವಸ ಇದಾಗಿದೆ. ಕೆಲವು ಯೋಜನೆಗಳು ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದು ಕಡಿಮೆ. ಅಂದರೆ ನೀವು ಹಲವಾರು ಯೋಜನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರಬಹುದು ಅಥವಾ ಅಂದುಕೊಂಡಿರಬಹುದು, ಆದರೆ ಅವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬಂದುಬಿಡುತ್ತೆ ಅಂತಕ್ಕಂಥದ್ದು ಸುಳ್ಳಾಗತ್ತೆ. ಸಮಾಜದ ಜನರಲ್ಲಿ ಗೌರವವನ್ನು ನಿರೀಕ್ಷೆ ಮಾಡಬಹುದು. ನನಗೆ ಒಂದು ಬೆಲೆ ಸಿಕ್ಕತ್ತೆ, ಸಮಾಜ ನನ್ನನ್ನು ಗುರುತಿಸುತ್ತೆ ಅಂತ ಹೇಳಿ ನೀವು ಅಂದುಕೊಳ್ಳಬಹುದು ಅಂತ ಅರ್ಥ. ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ, ಸಾರ್ವಜನಿಕ ರಂಗದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಆದರೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಜನಮನವನ್ನು ಗೆಲ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಅದು ನಿಮಗೂ ಸಮಾಧಾನ, ಜನಕ್ಕೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಆರ್ಥಿಕವಾಗಿ ಯಾವುದೇ ರೀತಿಯ ತೊಂದರೆಗಳಿರೋದಿಲ್ಲ, ಆದರೆ ಅಧಿಕವಾದಂತಹ ಖರ್ಚು ನಿಮ್ಮನ್ನು ಕಾಡುತ್ತೆ ಅಂತ ಹೇಳಬೇಕು. ಲಕ್ಷ್ಮೀ ನರಸಿಂಹನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಮಾನಸಿಕವಾದಂತಹ ಸಂತೃಪ್ತಿ ಇದ್ದರೆ ಜೀವನದಲ್ಲಿ ಸಂತೃಪ್ತಿ. ಅಂದರೆ ಮನಸ್ಸಿನಲ್ಲಿ ಸಮಾಧಾನ ಪಟ್ಟುಕೊಳ್ಬೇಕು, ಮನಸ್ತೃಪ್ತಿ ಇರಬೇಕು. ಆಗ ಮಾತ್ರ ಇಡೀ ಜೀವನದಲ್ಲಿ ತೃಪ್ತಿಯ ಭಾವವನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಆತುರದಲ್ಲಿ ಯಾವುದೇ ರೀತಿಯ ಹಣ ಹೂಡಿಕೆಯನ್ನು ಮಾಡಬೇಡಿ. ಯಾವುದೋ ಜಾಹೀರಾತನ್ನು ನೋಡುವಂಥದ್ದು ಅಥವಾ ಇನ್ಯಾವುದೋ ವ್ಯಕ್ತಿಗಳು ಹೇಳಿದಂತಹ ಮಾತನ್ನು ಕೇಳಿ ನಾನೂ ಕೂಡ ದಿಢೀರ್ ಶ್ರೀಮಂತನಾಗ್ಬಿಡ್ತೀನಿ ಅಂತಕ್ಕಂತಹ ಭ್ರಮೆಯಲ್ಲಿ ಹಣ ಹೂಡಿಕೆಯನ್ನು ಮಾಡುವಂಥದ್ದು ಬೇಡ. ಅದು ನಷ್ಟಕ್ಕೆ ದಾರಿಯಾಗ್ತಕ್ಕಂಥದ್ದಾಗತ್ತೆ. ಮಕ್ಕಳ ಜೊತೆಯಲ್ಲಿ ಬಹಳ ಮೃದುವಾಗಿ ವರ್ತನೆಯನ್ನು ಇಟ್ಕೊಳ್ಬೇಕು. ಯಾಕೆ ಅಂತಂದರೆ ವಯಸ್ಸಿಗೆ ಬಂದಂತಹ ಮಕ್ಕಳಿಗೆ ಸರಿಯಾದಂತಹ ಮೃದುವಾದಂತಹ ಒಳ್ಳೆಯ ರೀತಿಯ ಮಾತನ್ನು ಆಡಬೇಕೇ ಹೊರತು ಒರಟುತನದ ಮಾತು, ಸಿಟ್ಟಿನಿಂದ ಆಡ್ತಕ್ಕಂತಹ ಮಾತು ಇದ್ಯಾವುದೂ ಕೂಡ ಸರಿಯಾಗಿ ಅವರಿಗೆ ಕೆಲಸವನ್ನು ಮಾಡೋದಿಲ್ಲ. ತದ್ವಿರುದ್ಧವಾದಂತಹ ಉತ್ತರವನ್ನು ಕೊಡೋದಕ್ಕೆ ಇವೆಲ್ಲ ಪ್ರಚೋದನಾಕಾರಿಯಾಗುತ್ತೆ. ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್ ಎಂಬತಕ್ಕಂಥದ್ದು ಸುಭಾಷಿತದ ಮಾತು. ಅಂದರೆ
ಮಕ್ಕಳಿಗೆ 16 ವರ್ಷ ತುಂಬಿತು ಅಂತಾದರೆ ಅವರನ್ನು ಸ್ನೇಹಿತರನ್ನಾಗಿ ಅಷ್ಟು ಆತ್ಮೀಯವಾಗಿ ನೋಡಬೇಕು. ಆಗ ಶಿಕ್ಷೆ ಕೊಡುವಂಥದ್ದು, ಹೊಡೆಯೋದು, ಬೈಯುವಂಥದ್ದು ಅಲ್ಲ. ಒಳ್ಳೆಯ ಮಾತಿನಿಂದ ಅವರಿಗೆ ತಿಳುವಳಿಕೆಯನ್ನು ಹೇಳಬೇಕು, ಸನ್ಮಾರ್ಗದಲ್ಲಿ ನಡೆಯುವ ಹಾಗೆ ಬೋಧನೆಯನ್ನು ಮಾಡಬೇಕು ಅನ್ನುವಂಥದ್ದು ಆ ಮಾತಿನ ಅರ್ಥವಾಗುತ್ತೆ. ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಹೊಂದಾಣಿಕೆ ಕಡಿಮೆ ಇರುತ್ತೆ. ಹಾಗೆ ಶೀತಲ ಸಮರ, ಕೋಲ್ಡ್ ವಾರ್ ಇದ್ದೇ ಇರುತ್ತೆ. ಆಸ್ತಿ ವಿಚಾರಕ್ಕೋ ಅಥವಾ ಬಂಧುತ್ವದ ವಿಚಾರಕ್ಕೋ ಇನ್ಯಾವುದೋ ಮನೆಗೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಜಗಳ ಆಗ್ತಾನೆ ಇರುತ್ತೆ. ದಾಂಪತ್ಯದಲ್ಲಿ ಚುಚ್ಚು ಮಾತಿನಿಂದ ಬೇಸರವಾಗ್ತಕ್ಕಂಥದ್ದು, ಏನೋ ಹಂಗಿಸ್ತಾ ಮಾತಾಡುವಂಥದ್ದು, ಯಾವತ್ತೋ ಏನೋ ಒಂದು ಸಣ್ಣ ಪುಟ್ಟ ತಪ್ಪಾಗಿದ್ದರೆ ಮತ್ತೆ ಮತ್ತೆ ಅದನ್ನೇ ಹೇಳಿ ಹೇಳಿ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಕ್ಕಂಥದ್ದು. ಆಸ್ತಿಯ ವಿಚಾರ ಏನಿದ್ರೂ ಕೂಡ ಅದು ಇತ್ಯರ್ಥ ಆಗೋದಿಲ್ಲ. ಗ್ರಹಗತಿ ಚೆನ್ನಾಗಿಲ್ಲ ಅಂತಾದರೆ ಒಂದೊಂದಾಗಿ ಎಲ್ಲವೂ ಕೂಡ ವಿರುದ್ಧವಾದಂತಹ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಬೇರೆಯವರನ್ನ ಟೀಕೆ ಮಾಡಬೇಡಿ, ಅವಮಾನವಾಗುತ್ತೆ. ಬೇರೆಯವರಿಗೂ ಕೂಡ ಅವರದ್ದೇ ಆದಂತಹ ಒಂದು ಸ್ಥಾನಮಾನಗಳು ಇದೆ ಅನ್ನುವಂಥದ್ದನ್ನು ಅರಿಬೇಕಾದಂಥದ್ದು. ಎಲ್ಲರ ಜೊತೆಯಲ್ಲೂ ಕೂಡ ಸಂತೋಷದಿಂದ ಮಾತಾಡಿ, ಜನಾಕರ್ಷಣೆಯನ್ನು ಮಾಡಿಕೊಳ್ಳಿ. ಮನಸ್ಸಿಗೆ ಅದು ಸಂತೋಷವನ್ನು ಕೊಡುವಂತಹ ಸಂಬಂಧ ಆಗಬೇಕು ಅಂತಕ್ಕಂಥದ್ದು. ಪದಾರ್ಥ ಅಥವಾ ಯಾವುದೋ ವಸ್ತು ಕಳವಾಗ್ತಕ್ಕಂಥದ್ದು, ನಷ್ಟ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಅರ್ಥ. ಪ್ರೇಮಿಗಳಿಗೆ ತುಂಬ ಸಂಕಷ್ಟ, ಅದರಿಂದ ಪಾರಾಗಬೇಕಾದರೆ ಬಹಳ ಕಷ್ಟವಾಗುತ್ತೆ. ತುಂಬ ಪ್ರಯತ್ನವನ್ನು ಮಾಡಬೇಕಾಗತ್ತೆ, ಆದರೂ ಕೂಡ ಕಷ್ಟವಾಗ್ತಕ್ಕಂಥದ್ದು. ವ್ಯವಹಾರ ಸ್ಪಷ್ಟವಾಗಿಲ್ಲದೆ ದಂಡವನ್ನು ಕಟ್ಟಬೇಕಾಗತ್ತೆ. ಯಾವುದೇ ವ್ಯವಹಾರವನ್ನು ಮಾಡೋದಾದರೂ ಕೂಡ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಮಾಡಬೇಕಾದಂಥದ್ದು. ನಾನೇನೋ ಬುದ್ಧಿವಂತಿಕೆಯಿಂದ ನನ್ನ ವ್ಯವಹಾರವನ್ನು ನಡೆಸಿಬಿಡ್ತೀನಿ, ಕಾನೂನಿನ ಕಣ್ಣಿಗೆ ಮಣ್ಣನ್ನು ಎರಚಿಬಿಡ್ತೀನಿ ಅಂತ ಹೇಳಿ ಏನಾದರೂ ಅಂದುಕೊಂಡಿದ್ದರೆ ಅದು ತಪ್ಪಾಗತ್ತೆ. ದಂಡ ಕಟ್ಟಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ ಅರ್ಥ. ಸಾಯಂಕಾಲದ ಹೊತ್ತಿಗೆ ಯಾವುದೋ ದುರ್ವಾರ್ತೆಯನ್ನು ಕೇಳಿ ಮನಸ್ಸಿಗೆ ತುಂಬ ನೋವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಅರ್ಥ. ದೇವಿಯ ಆರಾಧನೆಯನ್ನು ಮಾಡಿ, ಆ ಜಗನ್ಮಾತಾ ನಿಮಗೆಲ್ಲ ರಕ್ಷಣೆಯನ್ನು ನೀಡಲಿ. ಮನಸ್ಸಿನಲ್ಲಿರತಕ್ಕಂತಹ ದುಗುಡ ದುಮ್ಮಾನಗಳು ದೂರವಾಗಲಿ. ಶುಭವಾಗಿ.